ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚಿಲ್ ಮೈಂಡೆಡ್ ಕನ್ನಡ ಯೂಟ್ಯೂಬ್ ಚಾನೆಲ್. ಭಾರತದ 5 ಅದ್ಭುತವಾದ ದೇವಾಲಯಗಳ ರಹಸ್ಯದ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಕಣ ಕಣದಲ್ಲೂ ಭಕ್ತಿ ಭಾವವನ್ನು ತುಂಬಿದ ಅನೇಕ ದೇವಾಲಯಗಳು ನಮ್ಮ ಭಾರತ ದೇಶದಲ್ಲಿ ಇವೆ. ಆ ದೇವಾಲಯಗಳು ಕಟ್ಟುವಾಗ ಅವರಿಗೆ ಯಾವುದೇ ರೀತಿ ಟೆಕ್ನಾಲಜಿ ಲಭ್ಯವಿರಲಿಲ್ಲ. ಹಾಗಿದ್ದರೂ ಅಷ್ಟು ಅಚ್ಚುಕಟ್ಟಾಗಿ ಪ್ರತಿ ಒಂದನ್ನು ಬಿಡದ ಹಾಗೆ ಕಟ್ಟಿದ್ದಾರೆ. ಹಿಂದಿನ ಕಾಲದ ಜನಗಳಿಗೆ ಏಲಿಯನ್ಸ್ ಏನಾದರೂ ಸಹಾಯ ಮಾಡಿದ್ದವ ಅನ್ನುವ ಸಂದೇಹ ಮೂಡದೇ ಇರುತ್ತಾ? ನಮ್ಮ ಅಂತರಿಕ್ಷದಲ್ಲಿ ಕೂಡ ಪ್ರತಿ ಕ್ಷಣಕ್ಕೂ ಏನೇನು ನಡೆಯುತ್ತಿದೆ ಅಂತ ತಿಳಿದುಕೊಳ್ಳುವ ಈಗಿನ ಸೈಂಟಿಸ್ಟ್ಗಳಿಗೆ ಈ 5 ದೇವಾಲಯಗಳು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿವೆ. ಅಂತಹ ಅದ್ಭುತವಾದ ರಹಸ್ಯಗಳು ಈ ದೇವಾಲಯಗಳಲ್ಲಿ ಏನಿದೆ ಅಂತ ಒಂದೊಂದಾಗಿ ತಿಳಿಯೋಣ ಬನ್ನಿ. ಲೇಪಾಕ್ಷಿ ವೀರಭದ್ರಸ್ವಾಮಿ ದೇವಾಲಯ ಇದು ಅನಂತಪುರ ಜಿಲ್ಲೆಯಲ್ಲಿ ಇದೆ. ಎಷ್ಟೋ ಮಿಸ್ಟರಿಗಳನ್ನ ತನ್ನೊಳಗೆ ಇಟ್ಟುಕೊಂಡ ಈ ದೇವಾಲಯವನ್ನ 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಚ್ಯುತರಾಯರ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ವಿರೂಪಣ್ಣ ಅನ್ನುವರು ಈ ದೇವಾಲಯವನ್ನ ಕಟ್ಟಿಸಿದ್ದಾರೆ. 70 ಸ್ತಂಭಗಳಿಂದ ಅದ್ಭುತವಾದ ಶಿಲ್ಪಕಲೆಯಿಂದ ನಿರ್ಮಿಸಿದ್ದಾರೆ. ಆದರೆ ಈ 70 ಸ್ತಂಭಗಳಲ್ಲಿ ಅಂತರಿಕ್ಷ ಸ್ತಂಭ ಅಂತ ಒಂದು ಸ್ತಂಭವಿದೆ. ಆ ಸ್ತಂಭಕ್ಕೆ ಒಂದು ಪ್ರತ್ಯೇಕತೆ ಇದೆ. ಈ ದೇವಾಲಯದಲ್ಲಿರುವ 69 ಸ್ತಂಭಗಳು ನೆಲದ ಮೇಲೆ ಇರುತ್ತವೆ. ಆದರೆ ಈ ಒಂದು ಸ್ತಂಭವು ಮಾತ್ರ ಯಾವುದೇ ರೀತಿ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲುತ್ತಾ ಇರುತ್ತೆ. 1900ರಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಈ ತೇಲಾಡುವ ಕಂಬದ ರಹಸ್ಯ ಏನು ಅಂತ ಛೇದಿಸಲು ಪ್ರಯತ್ನ ಪಡ್ತಾನೆ. ಈ ಹ್ಯಾಂಗಿಂಗ್ ಪಿಲ್ಲರ್ಗೂ ಭೂಮಿಗೂ ಇರುವ ಗ್ಯಾಪ್ ಅನ್ನ ಫಿಲ್ ಮಾಡೋಕೆ ಪ್ರಯತ್ನ ಪಡ್ತಾನೆ. ಹಾಗೆ ಮಾಡಿದಾಗ ಆ ದೇವಾಲಯವು ಬಿರುಕು ಬಿಡಲು ಪ್ರಾರಂಭಿಸಿದಂತೆ. ಆದ್ದರಿಂದ ಭಯಗೊಂಡು ಆ ಇಂಜಿನಿಯರ್ ತನ್ನ ಪ್ರಯತ್ನವನ್ನ ನಿಲ್ಲಿಸಿ ಬಿಡ್ತಾನೆ. ಇದೊಂದೇ ಕಂಬ ಅಲ್ಲ, ಇನ್ನೂ ಮಿಸ್ಟರಿಗಳು ಈ ದೇವಾಲಯಗಳಲ್ಲಿ ಅಡಗಿದೆ. ಈ ದೇವಾಲಯದಲ್ಲಿ ಸುಮಾರು 3 ಅಡಿ ಉದ್ದದ ದೊಡ್ಡ ಪಾದ ಮುದ್ರೆ ಇದೆ. ಆ ಪಾದ ಯಾರದು, ಇಲ್ಲಿಗ್ಯಾಕೆ ಬಂತು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಹಾಗೆ ಆ ಪಾದದ ಮುದ್ರೆಯ ಪಕ್ಕದಲ್ಲಿ ಕಾಲಕ್ಕೆ ಸಂಬಂಧವಿಲ್ಲದ ಹಾಗೆ ಯಾವಾಗಲೂ ಒಂದು ಸಣ್ಣ ನೀರಿನ ಝರಿ ಹರಿತಾನೆ ಇರುತ್ತಂತೆ. ಆ ನೀರು ಎಲ್ಲಿಂದ ಬರುತ್ತೆ ಅಂತ ಇಲ್ಲಿವರೆಗೂ ಅದೊಂದು ಮಿಸ್ಟರಿಯಾಗಿ ಉಳಿದಿದೆ. ಪೂರಿ ಜಗನ್ನಾಥ ದೇವಾಲಯ, ಒರಿಸ್ಸಾದಲ್ಲಿ ಇರುವ ಪೂರಿ ಜಗನ್ನಾಥ ದೇವಾಲಯವು ಸೈನ್ಸ್ಗೂ ಕೂಡ ತಿಳಿಯದ ಎಷ್ಟೋ ರಹಸ್ಯಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ. ಆ ಎಲ್ಲ ಅದ್ಭುತಗಳನ್ನ ನಾವು ಈಗಲೂ ಕೂಡ ನೋಡಬಹುದು. ಈ ದೇವಾಲಯದ ಗೋಪುರದ ಮೇಲೆ ಬರೋಬ್ಬರಿ 1000 kg ತೂಕವಿರುವ ಬೃಹತ್ ಸುದರ್ಶನ ಚಕ್ರ ಇರುತ್ತದೆ. ಆ ಚಕ್ರವನ್ನ ಪೂರಿಯಲ್ಲಿ ಎಲ್ಲಿಂದ ನೋಡಿದರೂ ಆ ಚಕ್ರ ನಮ್ಮ ಕಡೆಗೆ ಮುಖ ಮಾಡಿರುವ ಹಾಗೆ ಕಾಣುತ್ತದೆ. ಅದು ಹೆಂಗೆ ಸಾಧ್ಯವೋ ಇಲ್ಲಿವರೆಗೂ ಯಾರಿಗೂ ತಿಳಿದು ಬಂದಿಲ್ಲ. ಈ ತರಹದ ಇಲ್ಯೂಷನ್ ಅನ್ನ ಆಗಿನ ಕಾಲದಲ್ಲೇ ತಿಳಿದುಕೊಂಡಿದ್ದರು. ಇವೆಲ್ಲ ಹೇಗೆ ಅವರಿಗೆ ಗೊತ್ತಾಯಿತು ಅನ್ನುವುದೇ ಒಂದು ದೊಡ್ಡ ರಹಸ್ಯವಾಗಿ ಉಳಿದಿದೆ. ಇದಷ್ಟೇ ಅಲ್ಲ, ಈ ದೇವಾಲಯದ ಮೇಲೆ ಹಾರಾಡುವ ಜಂಡಾಗೂ ಕೂಡ ಒಂದು ಪ್ರತ್ಯೇಕತೆ ಇದೆ. ಸಾಮಾನ್ಯವಾಗಿ ಯಾವುದೇ ಜಂಡವೂ ಕೂಡ ಗಾಳಿ ಯಾವ ಕಡೆಗೆ ಇರುತ್ತದೋ ಆ ಕಡೆಗೆ ಹಾರಾಡುತ್ತಾ ಇರುತ್ತದೆ. ಆದರೆ ಈ ದೇವಾಲಯದ ಮೇಲಿರುವ ಜೆಂಡ ಮಾತ್ರ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತಂತೆ. ಅಂದ್ರೆ ಗಾಳಿ ಯಾವ ಕಡೆಗೆ ಬೀಸುತ್ತಿರುತ್ತೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾರಾಡ್ತಾ ಇರುತ್ತಂತೆ. ಇದಷ್ಟೇ ಅಲ್ಲ, ಈ ದೇವಾಲಯದ ಮೇಲೆ ಯಾರೋ ನೋ ಫ್ಲೈಯಿಂಗ್ ಬೋರ್ಡ್ ಇಟ್ಟಿರೋ ತರ ಯಾವ ಪಕ್ಷಿನೂ ಈ ಗುಡಿಯ ಮೇಲೆ ಹಾರಾಡಲ್ವಂತೆ. ಇದೆಲ್ಲವೂ ಒಂದು ತಿಳಿಯದ ಮಿಸ್ಟರಿಯಾಗಿ ಉಳಿದಿದೆ. ಯಾವ ಸೈಂಟಿಸ್ಟ್ಗಳಿಗೂ ಕೂಡ ಇದಕ್ಕೆ ಉತ್ತರ ನೀಡಲು ಆಗುತ್ತಿಲ್ಲ. ಕೋಣಾರ್ಕ್ ಸೂರ್ಯ ದೇವಾಲಯ ತುಂಬಾ ಪ್ರಸಿದ್ಧವಾದ ಈ ದೇವಾಲಯವು 13ನೇ ಶತಮಾನದಲ್ಲಿ ನರಸಿಂಹದೇವ ಅನ್ನುವ ರಾಜ ನಿರ್ಮಿಸಿದ್ದಾನೆ ಅಂತ ಹೇಳುತ್ತಾರೆ. 7 ಕುದುರೆಗಳು 24 ಚಕ್ರಗಳಿಂದ ಸೂರ್ಯನ ರಥದ ಹಾಗೆ ಡಿಸೈನ್ ಮಾಡಿರುವ ಈ ದೇವಾಲಯವು ಅತ್ಯಂತ ಅಚ್ಚುಕಟ್ಟಾದ ಶಿಲ್ಪಕಲೆಯನ್ನ ಹೊಂದಿದೆ. ಈ ದೇವಾಲಯದ ಮೇಲ್ಭಾಗದಲ್ಲಿ 52 ಟನ್ ತೂಕವಿರುವ ಭಾರೀ ಅಯಸ್ಕಾಂತವಿತ್ತಂತೆ. ಈ ಮ್ಯಾಗ್ನೆಟ್ ಪ್ರಭಾವದಿಂದ ಗರ್ಭಗುಡಿಯಲ್ಲಿರುವ ಮೂರ್ತಿ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ನಿಂತಿರುತ್ತದೆ. ಈ ವಿಷಯ ಪೋರ್ಚುಗೀಸರಿಂದ ಇಡೀ ಪ್ರಪಂಚಕ್ಕೆ ತಿಳಿಯುತ್ತದೆ. 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಸಮುದ್ರದ ಮೂಲಕ ಪ್ರಯಾಣ ಮಾಡುತ್ತಿರುವಾಗ ಅಚಾನಕ್ಕಾಗಿ ಅವರ ಹಡಗಿನಲ್ಲಿದ್ದ ಕಂಪಾಸ್ ಅಂದ್ರೆ ದಿಕ್ಸೂಚಿ ಕೆಲಸ ಮಾಡುವುದು ನಿಲ್ಲಿಸುತ್ತದೆ. ಹೀಗೆ ಕೆಲವು ಸರಿ ಈ ಮಾರ್ಗದಲ್ಲಿ ಬಂದಾಗ ಇದೇ ಜಾಗದಲ್ಲಿ ಹೀಗೆ ಆಗುವುದನ್ನ ಕಂಡುಕೊಂಡ ಪೋರ್ಚುಗೀಸರು ಇಲ್ಲೇನೋ ಇದೆ ಎಂದು ಅನ್ವೇಷಿಸಿದಾಗ ಈ ಸೂರ್ಯ ದೇವಾಲಯದಲ್ಲಿ ಸೂರ್ಯನ ವಿಗ್ರಹ ಯಾವುದೇ ಆಧಾರವಿಲ್ಲದೆ ನಿಂತಿರುವುದನ್ನ ನೋಡಿ ದಂಗಾಗುತ್ತಾರೆ. ಇವರ ಹಡಗಿನಲ್ಲಿ ಕಂಪಾಸ್ ಕೆಲಸ ಮಾಡದಕ್ಕೂ ಇಲ್ಲಿ ವಿಗ್ರಹ ಈ ರೀತಿ ತೇಲುವುದಕ್ಕೂ ಈ ದೇವಾಲಯದ ಮೇಲಿರುವ ಬೃಹತ್ ಅಯಸ್ಕಾಂತವೇ ಕಾರಣ ಅಂತ ತಿಳಿದುಕೊಂಡ ಪೋರ್ಚುಗೀಸರು ದೌರ್ಜನ್ಯದಿಂದ ಆ ದೇವಾಲಯವನ್ನ ಧ್ವಂಸ ಮಾಡಿ ಅಲ್ಲಿರುವ ಮ್ಯಾಗ್ನೆಟ್ ಅನ್ನ ಲೂಟಿ ಮಾಡುತ್ತಾರೆ ಅಂತ ಈ ಗುಡಿಯ ಚರಿತ್ರೆಯಲ್ಲಿ ಇದೆ. ಇದಷ್ಟೇ ಅಲ್ಲ, ಈ ದೇವಾಲಯದಲ್ಲಿ ಇರುವ 24 ಚಕ್ರಗಳು ಸನ್ಡೈಲ್ಸ್ ಆಗಿ ಕೆಲಸ ಮಾಡುತ್ತವೆ. ಸೂರ್ಯನ ಕಿರಣಗಳು ಈ ಚಕ್ರದ ಮೇಲೆ ಬಿದ್ದಾಗ ಈ ಚಕ್ರದ ಮಧ್ಯದಲ್ಲಿರುವ ಕಲ್ಲಿನಿಂದ ಒಂದು ನೆರಳು ಮೂಡುತ್ತದೆ. ಆ ನೆರಳು ಈಗಲೂ ಸಹಿತ ಖಚಿತವಾದ ಸಮಯವನ್ನ ತೋರಿಸುತ್ತಂತೆ. ಇನ್ನು ಎಷ್ಟೋ ಮಿಸ್ಟರಿಗಳು ಈ ದೇವಾಲಯದಲ್ಲಿ ಇವೆ ಎಂದು ಶಾಸ್ತ್ರಜ್ಞರು ಹೇಳುತ್ತಾರೆ.
ಮುಂದಿನ ದೇವಾಲಯದ ಬಗ್ಗೆ ತಿಳಿಯೋಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇಲ್ಲಿ ತನಕ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅರ್ಥ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಮಾಡೋ ಒಂದೊಂದು ಲೈಕ್ ಕೂಡ ನನ್ನ ಮೋಟಿವೇಟ್ ಮಾಡುತ್ತೆ, ಇನ್ನಷ್ಟು ವಿಡಿಯೋಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು. ಬೃಹದೇಶ್ವರ ದೇವಾಲಯ, ತಂಜಾವೂರು. ತಂಜಾವೂರಿನ ಬೃಹದೇಶ್ವರ ದೇವಾಲಯ ಭಾರತ ದೇಶದ ಮಿಸ್ಟರಿಯಸ್ ಟೆಂಪಲ್ನಲ್ಲಿ ತನ್ನದೇ ಆದ ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ. ತಮಿಳುನಾಡಿನ ತಂಜಾವೂರಿನಲ್ಲಿ ಇರುವ ಈ ಶಿವನ ದೇವಾಲಯವು 11ನೇ ಶತಮಾನದಲ್ಲಿ ಚೋಳರ ರಾಜನಾದ ರಾಜರಾಜ ಚೋಳನು ನಿರ್ಮಿಸಿದ್ದಾನೆ. ಈ ಇಡೀ ದೇವಾಲಯವನ್ನ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಶುದ್ಧ ಗ್ರಾನೈಟ್ನಿಂದ ನಿರ್ಮಿಸಿರುವ ಈ ದೇವಾಲಯದಲ್ಲಿ ಯಾವುದೇ ಸಿಮೆಂಟ್ ಹಾಗೂ ಕಬ್ಬಿಣವನ್ನ ಎಲ್ಲೂ ಬಳಸಿಲ್ಲ. ಈ ಪೂರ್ತಿ ದೇವಾಲಯವನ್ನ ಕಟ್ಟಲು 1,30,000 ಟನ್ನಷ್ಟು ಗ್ರಾನೈಟ್ ಕಲ್ಲನ್ನ ಬಳಸಿದ್ದಾರೆ. ಈ ಊರಿನ ಸುತ್ತಮುತ್ತಲೂ 100 ಕಿಲೋಮೀಟರ್ನವರೆಗೆ ಯಾವುದೇ ಗ್ರಾನೈಟ್ ಕಲ್ಲಿನ ಬೆಟ್ಟಗಳು ಇಲ್ಲ. ಹಾಗಾದ್ರೆ ಇಷ್ಟು ಟನ್ಗಳ ಗ್ರಾನೈಟ್ ಅನ್ನ ಎಲ್ಲಿಂದ ತಂದರು, ಯಾವುದರಲ್ಲಿ ತಂದರು ಅನ್ನುವುದೇ ಇಲ್ಲಿವರೆಗೂ ತಿಳಿಯದ ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ. ಈ ದೇವಾಲಯದಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ದೇವಾಲಯದ ಗೋಪುರದ ಮೇಲೆ 80 ಟನ್ ತೂಕವಿರುವ ಏಕಶಿಲಾ ಕಳಶವಿದೆ. ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಇದ್ದಿಲ್ಲ ಅಂತ ನಾವು ಅಂದುಕೊಂಡಿದ್ದೇವೆ. ಆದರೆ ಯಾವುದೇ ಟೆಕ್ನಾಲಜಿ ಇಲ್ಲದೆ 80 ಟನ್ನಷ್ಟು ತೂಕ ಇರುವ ಈ ಕಲ್ಲನ್ನ ಅಷ್ಟು ದೊಡ್ಡ ಗೋಪುರದ ಮೇಲೆ ಹೇಗೆ ಫಿಕ್ಸ್ ಮಾಡಿದರು ಅಂತ ಇಲ್ಲಿವರೆಗೂ ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ. ಈ ದೇವಾಲಯ ಇರುವ ಸ್ಥಳದಲ್ಲಿ ಇಲ್ಲಿಯವರೆಗೂ 6 ಸರಿ ಭೂಕಂಪವಾಗಿದೆ ಅಂತೆ. ಆದರೆ ಯಾವುದೇ ರೀತಿಯ ಪ್ರಕೃತಿ ವೈಪರೀತ್ಯಗಳಿಗೆ ಚಕ್ಕು ಚದರದ ಹಾಗೆ ಗಟ್ಟಿಯಾಗಿ ನಿಂತಿದೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಬರೋಬ್ಬರಿ 1000 ವರ್ಷಗಳಾದರೂ ಹಂಗೆ ಇರುವ ಈ ದೇವಾಲಯ ನಿರ್ಮಾಣಕ್ಕೆ ಯಾವ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಇನ್ನೂ ಅನೇಕರು ಪರಿಶೋಧನೆ ಮಾಡುತ್ತಲೇ ಇದ್ದಾರಂತೆ. ಕೈಲಾಸ ದೇವಾಲಯ, ಎಲ್ಲೋರ. ಮಹಾರಾಷ್ಟ್ರದ ಔರಂಗಾಬಾದ್ ಹತ್ತಿರದಲ್ಲಿರುವ ಎಲ್ಲೋರ ಗುಹೆಯೊಳಗೆ ಈ ದೇವಾಲಯ ಕಾಣಸಿಗುತ್ತೆ. ಈ ದೇವಾಲಯ ಪ್ರಪಂಚದಲ್ಲೇ ಅತಿ ದೊಡ್ಡ ಏಕಶಿಲಾ ದೇವಾಲಯವಾಗಿದೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯ ಯಾಕೆ ನಿರ್ಮಿಸಿದ್ದಾರೆ, ಯಾರು ನಿರ್ಮಿಸಿದ್ದಾರೆ ಅಂತಾನೆ ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಈ ದೇವಾಲಯವನ್ನ ಬೆಟ್ಟದ ಮಧ್ಯದಲ್ಲಿ ಕೆತ್ತಿದ್ದಾರೆ. ಬೆಟ್ಟದ ಕೆಳಭಾಗದಿಂದ ಕೆತ್ತದೆ ಮೇಲ್ಭಾಗದಿಂದ ಕೆಳಗಿನ ತನಕ ಪರ್ಫೆಕ್ಟ್ ಶೇಪ್ನಲ್ಲಿ ಪರ್ಫೆಕ್ಟ್ ಶಿಲಾಕೃತಿಯಲ್ಲಿ ಕೆತ್ತಿದ್ದಾರೆ. ಯಾವುದೇ ಟೆಕ್ನಾಲಜಿ ಇಲ್ಲದ ಆ ಸಮಯದಲ್ಲಿ ಬರೀ ಉಳಿ ಸುತ್ತಿಗೆಯಿಂದ ಇಷ್ಟು ಸುಂದರವಾದ ದೇವಾಲಯವನ್ನ ನಿರ್ಮಿಸುವುದು ಸಾಮಾನ್ಯವಾದ ಮಾತಲ್ಲ. ಈ ದೇವಾಲಯ ನಿರ್ಮಿಸುವ ಸಮಯದಲ್ಲಿ 4 ಲಕ್ಷ ಟನ್ ಕಲ್ಲನ್ನ ಕೆತ್ತಿ ಹೊರತೆಗೆದಿದ್ದಾರಂತೆ. ಆದರೆ ಈ ದೇವಾಲಯದ ಸುತ್ತಮುತ್ತಲಿನಲ್ಲಿ ಯಾವುದೇ ಕಲ್ಲಿನ ರಾಶಿಗಳು ಇಲ್ಲ. ಈ ದೇವಾಲಯದಿಂದ ಹೊರತೆಗೆದ ವೇಸ್ಟ್ ಕಲ್ಲುಗಳು ಎಲ್ಲಿಗೆ ಹೋಯಿತು, ಹೇಗೆ ಹೋಯಿತು ಅನ್ನುವುದೇ ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ. ಹಾಗೆ ಇನ್ನೊಂದು ಮಿಸ್ಟರಿ ಕೂಡ ಇದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ಶಿವನ ಮೂರ್ತಿ ಮೇಲೆ ಹಾಕುವ ನೀರು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತೇ ಇಲ್ಲವಂತೆ. ಕೆಲವು ಸುತ್ತಮುತ್ತಲಿನ ಜನದ ಪ್ರಕಾರ ಆ ನೀರು ಈ ಗುಡಿಯ ಅಂಡರ್ಗ್ರೌಂಡ್ ನಲ್ಲಿರುವ ಒಂದು ಸಿಟಿಗೆ ಹೋಗುತ್ತವೆ ಅಂತ ಹೇಳುತ್ತಾರೆ. ಈ ದೇವಾಲಯದ ಸುತ್ತ ಕೆಲವು ಸುರಂಗಗಳು ಇವೆ. ಆ ಸುರಂಗದ ಮೂಲಕ ಹೋದರೆ ಅಂಡರ್ಗ್ರೌಂಡ್ ಸಿಟಿಗೆ ಹೋಗಬಹುದು ಅಂತ ಹೇಳ್ತಾರೆ. ಆದರೆ 40 ವರ್ಷದ ಹಿಂದೆನೆ ನಮ್ಮ ಭಾರತ ಸರ್ಕಾರ ಆ ಸುರಂಗದಲ್ಲಿ ಜನಗಳ ಪ್ರವೇಶವನ್ನ ನಿಷೇಧಿಸಿದೆ ಹಾಗೂ ಸೀಲ್ ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಆ ದೇವಾಲಯದ ಕೆಳಗೆ ಒಂದು ಸಿಟಿ ಇದೆನಾ, ಆ ದೇವರ ಅಭಿಷೇಕದ ನೀರು ಅಲ್ಲಿಗೆ ಹೋಗುತ್ತವಾ ಅನ್ನುವುದೇ ಇಲ್ಲಿವರೆಗೂ ಅನ್ಸಾಲ್ವ್ಡ್ ಮಿಸ್ಟರಿಯಾಗಿ ಉಳಿದಿದೆ. ಭಾರತವನ್ನ ಆಳಿದ ಇಂದಿನ ಎಷ್ಟೋ ರಾಜರುಗಳು ಅನೇಕ ದೇವಾಲಯಗಳನ್ನ ಬೇರೆ ಬೇರೆ ಒಂದಕ್ಕೊಂದು ವಿಭಿನ್ನವಾದ ಶೈಲಿಯಲ್ಲಿ ರಹಸ್ಯಗಳನ್ನೊಳಗೊಂಡ ಒಂದು ಮ್ಯಾಜಿಕ್ ಅನಿಸುವ ಹಾಗೆ ಎಷ್ಟೋ ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. ಯಾವುದೇ ಸಿಮೆಂಟ್ ಕಬ್ಬಿಣದ ಸಹಾಯವಿಲ್ಲದೆ ಅಚ್ಚುಕಟ್ಟಾದ ಶಿಲ್ಪಕಲೆಯನ್ನ ಹೊಂದಿದ ಸುಂದರವಾದ ಅನೇಕ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ. ಆದರೆ ಬೇರೆ ದೇಶದಿಂದ ಬಂದ ಬ್ರಿಟಿಷರು, ನಾವಿಕರುಗಳು ನಮ್ಮ ದೇಶದ ಆಸ್ತಿ, ಹಣ, ಹಕ್ಕುಗಳನ್ನ ಲೂಟಿ ಹೊಡೆಯುವುದರ ಜೊತೆಗೆ ಅದ್ಭುತವಾಗಿ ನಿರ್ಮಿಸಿದ್ದ ಅನೇಕ ದೇವಾಲಯಗಳನ್ನ ಧ್ವಂಸ ಮಾಡಿ ಹೋಗಿದ್ದಾರೆ. ಇನ್ನು ಅನೇಕ ದೇವಾಲಯಗಳು ಇವಾಗೂ ಕೂಡ ಮಿಸ್ಟರಿಯಾಗಿ ಉಳಿದಿವೆ. ಅವುಗಳು ಸೈನ್ಸ್ಗೂ ಕೂಡ ಯಕ್ಷ ಪ್ರಶ್ನೆ ಆಗಿವೆ. ನಮ್ಮ ಭಾರತ ಸರ್ಕಾರ ಹೀಗೆ ಧ್ವಂಸಗೊಂಡ ಎಷ್ಟೋ ದೇವಾಲಯಗಳ ಜೀರ್ಣೋದ್ಧಾರವನ್ನ ಮಾಡುತ್ತಿದೆ. ಇದು ನಮಗೆ ಹೆಮ್ಮೆಯ ವಿಚಾರ. ಈ ವಿಚಾರವನ್ನ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೇವ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಮಾಡೋ ವಿಡಿಯೋಸ್ಗಳು ನಿಮಗೆ ಡೈರೆಕ್ಟ್ ಆಗಿ ನೋಟಿಫೈ ಆಗ್ತವೆ. See you in the another interesting video. Until then, bye bye.